ಶಿರಸ್ ಶಬ್ದದ ಅರ್ಥವನ್ನು ಈಗ ನೋಡೋಣ. ಶಿರಸೇ ಸ್ವಾಹ ಇತ್ಯಾದಿ ಮಂತ್ರೋಚ್ಚಾರಗಳ ಪ್ರಸಂಗದಲ್ಲಿ ಈ ಶಿರಸ್ ಶಬ್ದದ ಅರ್ಥ ನಮಗೆ ಉಪಯೋಗಕ್ಕೆ ಬರ್ತದೆ. ಶಿಂಜ ನಿಶಾನೆ, ಇದು ಶಂಕರ ಶಕಾರ, ತಾಲವ್ಯ ಶಕಾರ. ಮುಂದೆ ಜ್ಞ ಅಂಥೇಳಿ ಚವರ್ಗದ ಅನುನಾಸಿಕಾಕ್ಷರ, ಅಥವಾ ಶಿಂಜ ನಿಶಾನೆ ಅಥವಾ ಶಿ ನಿಶಾನೆ ಅಂತನೂ ಅದನ್ನ ಕೋಶದಲ್ಲಿ ಹೇಳ್ತಾರೆ. ಇದು 5ನೇ ಗಣದ್ದು, ಅಂದ್ರೆ ಸ್ವಾದಿಗಣದ ಧಾತು. ಇದು ಹೇಗೆ ಈ 472ನೇ ಧಾತು ಶಿಂಜ್ ಬಂಧನೆ ಅಂತ ಧಾತು ಇದೆಯಲ್ಲ, ಅದು ಸಿನೋತಿ ಇತ್ಯಾದಿ ಆಗ್ತದೆ. ಹಾಗೇನೆ ಈ ಧಾತುವು ಕೂಡ ಉಭಯಪದಿ ಧಾತು ಅಂತ ಈಗ ಪರಿಗಣಿಸಿದ್ದಾರೆ ಈಗಿನವರು ಕೂಡ. ಹಿಂದಂತೂ ಉಭಯಪದಿನೇ ಪ್ರಾಚೀನ ಕಾಲದಲ್ಲಿ. ಅದು ಶಿನೋತಿ, ಶಿನುತೆ ಹೀಗೆಲ್ಲ ಅರ್ಥ ಆಗ್ತದೆ. ನಿಶಾನ ಅಂದ್ರೆ ತೀಕ್ಷ್ಣ ಮಾಡುವುದು ಅಥವಾ ಅದನ್ನು ಒದ್ದೆ ಮಾಡುವುದು ಅಂತ ಹೀಗೆಲ್ಲ ಶಾಸ್ತ್ರದಲ್ಲಿ ಅರ್ಥ ಹೇಳ್ತಾರೆ. ಹೀಗಾಗಿ ಬಾಣ ಇತ್ಯಾದಿಗಳನ್ನು ತೀಕ್ಷ್ಣ ಮಾಡುವುದಕ್ಕೆ ಈ ಒಂದು ಕ್ರಿಯಾಪದವನ್ನು ಬಳಸ್ತಾರೆ ಅಂತ ಕಾಣಿಸ್ತದೆ. ಹಾಗಾಗಿ ಈ ಶಿರಸ್ ಶಬ್ದದ ಅನುಸಂಧಾನವನ್ನು ಶಿರಸೇ ಸ್ವಾಹ ಇತ್ಯಾದಿ ಪ್ರಸಂಗಗಳಿಗೆ ಮಾಡುವಾಗ ನನ್ನದೇ ಆದ ಒಂದು ರಚನೆಯನ್ನ, ಶ್ಲೋಕದ ರಚನೆಯನ್ನ ನಾನು ಉಪಯೋಗ ಮಾಡ್ಕೋತೇನೆ. ಸರ್ವಮೂಲದಲ್ಲಿ ಬಂದದ್ದಲ್ಲ, ಗಮನಿಸಬೇಕು. ಯಾರಿಗಾದ್ರೂ ಬೇಕಾದ್ರೆ ಅದನ್ನು ಬಳಸ್ಕೋಬಹುದು. ಶಿನೋತಿ ಬುದ್ಧಿಂ ಶಾಸ್ತ್ರೇಣ, ಮೋಕ್ಷೇ ಸಂರಮಯತ್ಯಪಿ ತತಃ ಶಿರ ಇತಿ ಪ್ರೋಕ್ತಃ ಭಗವಾನ್ ಹರಿರವ್ಯಯ. ಶಾಸ್ತ್ರೇನ, ಶಾಸ್ತ್ರದ ಅಧ್ಯಯನವನ್ನು ಮಾಡಿಸಿ ನಮ್ಮ ಬುದ್ಧಿಯನ್ನು ಶಿನೋತಿ, ತೀಕ್ಷ್ಣವನ್ನಾಗಿ ಮಾಡ್ತಾನೆ, ಅಥವಾ ಜ್ಞಾನಭಕ್ತಿ ವೈರಾಗ್ಯಾದಿಗಳಿಂದ ಅದನ್ನು ಆರ್ದ್ರವನ್ನಾಗಿ ಮಾಡ್ತಾನೆ. ಮತ್ತೆ ಮೋಕ್ಷೆ, ಮೋಕ್ಷದಲ್ಲಿ ಸಂಭ್ರಮಯತಿ, ಸುಖವನ್ನು ಕೊಡ್ತಾನೆ. ಈ ಕಾರಣಕ್ಕಾಗಿ ಭಗವಂತನಿಗೆ ಶಿರಹ ಅಂತ ಹೇಳ್ತಾರೆ. ಶಿ ಅಂದ್ರೆ ಶಿನೋತಿ, ಬುದ್ಧಿಯನ್ನು ತೀಕ್ಷ್ಣವನ್ನಾಗಿ ಮಾಡ್ತಾನೆ. ರ ಅಂದ್ರೆ ರಮಯತಿ, ಸುಖ ಕೊಡ್ತಾನೆ. ಹೀಗೆ ಆ ಶಿರಹ ಅನ್ನೋ ಶಬ್ದಕ್ಕೆ ಅರ್ಥ ನಾನು ತಿಳ್ಕೊಂಡದ್ದು. ಆಚಾರ್ಯರಿಗೆ ಸರ್ವಮೂಲದಲ್ಲಿ ಇದು ಬಂದಿಲ್ಲದೆ ಹೋದರೂ ಆಚಾರ್ಯರಿಗೆ ಸಮ್ಮತ ಆದೀತು ಅಂತ ನಾನು ಭಾವಿಸುವಂತಹ ಒಂದು ಅರ್ಥ.